morning students. Today we are going to discuss about a new chapter, that is human capital formation. Human capital formation ಅಂದರೆ ಮಾನವ ಬಂಡವಾಳ ಸಂಚಯನ ಅಂತ. ಹಾಗಾದರೆ ಏನು ವಾಟ್ ಈಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನೋದನ್ನು ತಿಳ್ಕೊಳ್ಳುವ ಮೊದಲು ವಾಟ್ ಈಸ್ ಕ್ಯಾಪಿಟಲ್ ಅನ್ನೋದು ತಿಳ್ಕೊಬೇಕು. ಕ್ಯಾಪಿಟಲ್ ಬಂಡವಾಳ ಅಂದರೆ ಏನು? ಎನಿಥಿಂಗ್ ವಿಚ್ ಕ್ಯಾನ್ ಬಿ produced by man that can be used in the production of some other goods, that is called capital. Or anything which is used in the production of other goods as on input, that is also called as capital. ಅಂದರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸುವ ಯಾವುದೇ ಒಂದು ವಸ್ತುವನ್ನು ಬಂಡವಾಳ ಅಂತ ಕರಿತೀವಿ. ಹಾಗಾದರೆ ಬಂಡವಾಳಕ್ಕೆ ಎಕ್ಸಾಂಪಲ್ ಹೇಳಿದರೆ ಬಿಲ್ಡಿಂಗು, ಮಿಷನರಿ, ಇಕ್ವಿಪ್ಮೆಂಟ್, ಪ್ಲಾಂಟ್, ಎಕ್ಸೆಟ್ರಾ. ದೀಸ್ ಆರ್ ಕಾಲ್ಡ್ ಕ್ಯಾಪಿಟಲ್. ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ದ ಎಕ್ಸಾಂಪಲ್ ಆಫ್ ಕ್ಯಾಪಿಟಲ್. when they are called capital. ಅಂದರೆ ಮನುಷ್ಯರು ಕೂಡ ಬಂಡವಾಳನೇ. ಯಾವಾಗ ಮನುಷ್ಯರು ಬಂಡವಾಳ ಆಗ್ತಾರೆ ಅನ್ನೋದನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ. ಅದರಿಂದ ಕ್ಯಾಪಿಟಲ್ ಅಂದರೆ ನಾವು ತಿಳ್ಕೊಂಡಿದ್ವಿ ಏನು? ಎನಿಥಿಂಗ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ಮ್ಯಾನ್ ಅಂಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಸಮ್ ಅದರ್ ಗೂಡ್ಸ್, ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಆರ್ ಎನಿಥಿಂಗ್ ವಿಚ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ as on input, that is also called as a capital. Example for capital: building, machinery, equipment, etc. Human beings also a capital. What is human capital? ಮಾನವ ಬಂಡವಾಳ ಅಂದರೆ ಏನು? ಬಂಡವಾಳ ಗೊತ್ತಿದೆ. ಹಾಗಾದ್ರೆ ಮಾನವನನ್ನು ಯಾವಾಗ ಬಂಡವಾಳ ಅಂತ ಕರಿತೀವಿ? Human capital refers to the skill, education, experience, training possessed by an individual which are helpful for the development of the country. Human capital refers to the skill, education, experience, training which are essential for the development of a country. Possessed by an individual ಅಂದರೆ ಸ್ಕಿಲ್ಲು, ಎಜುಕೇಷನ್ನು, ಎಕ್ಸ್ಪೀರಿಯನ್ಸು, ಟ್ರೈನಿಂಗು, ನಾಲೆಡ್ಜು ಇವೆಲ್ಲ ಹೊಂದಿರತಕ್ಕಂಥ ಮನುಷ್ಯರನ್ನು ಬಂಡವಾಳ ಅಂತ ಕರಿತೀವಿ. ಬಿಕಾಸ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಪರ್ಸನ್ಸ್, ದಿಸ್ ಕೈಂಡ್ ಆಫ್ ಫೀಚರ್ಸ್ ಪರ್ಸನ್ಸ್ ಆರ್ ಯೂಸ್ಡ್ ಎನಿವೇರ್ because they are called productive population. The people or a person cannot have this kind of knowledge, he may not be considered as a human capital. He may not be considered as the human capital. ಅಂದರೆ ಯಾವ ವ್ಯಕ್ತಿಗೆ ಸ್ಕಿಲ್ ಇರುವುದಿಲ್ಲವೋ, ಯಾವ ವ್ಯಕ್ತಿಗೆ ಎಜುಕೇಷನ್ ಇರುವುದಿಲ್ಲವೋ, ಯಾವ ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ ಇರುವುದಿಲ್ಲವೋ, ಯಾವ ವ್ಯಕ್ತಿಗೆ ಟ್ರೈನಿಂಗ್ ಇರುವುದಿಲ್ಲವೋ, ನಾಲೆಡ್ಜ್ ಇರೋದಿಲ್ವೋ ಅವರನ್ನು ನಾವು ಮಾನವ ಬಂಡವಾಳ ಅಂತ ಕರೆಯೋಕ್ಕಾಗೋದಿಲ್ಲ. ಯಾವುದೋ ಒಂದಿರಬೇಕು. ಸ್ಕಿಲ್, ಎಜುಕೇಷನ್, ಟ್ರೈನಿಂಗ್, ಎಕ್ಸ್ಪೀರಿಯನ್ಸ್ ವಿಚ್ ಆರ್ possessed by an individual, then he is called as a human capital. ಅಂದರೆ ಇವೆಲ್ಲ ಹೊಂದಿದ್ರೆ ಮಾತ್ರನೇ ಅವನು ಹ್ಯೂಮನ್ ಕ್ಯಾಪಿಟಲ್ ಅಂತಕ್ಕಂಥದ್ದು. ದಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಕ್ಯಾಪಿಟಲ್ was first originated by A.W. Lewis. A.W. Lewis. In his famous book
the economic development of unlimited supply of labor ಅಂತ. the economic development of unlimited supply of labor ಎಂತಕ್ಕಂಥ ಪುಸ್ತಕದಲ್ಲಿ ಇವರು ಏನು ಮಾಡಿದ್ರೆ ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೂ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಸ್ಟ್ ಅಂದ್ರೆ A.W. Lewis in his most celebrated famous book Economic Development with Unlimited Supply of Labor ಎಂಬ ಪುಸ್ತಕದಲ್ಲಿ ಅವರು ಮಾನವ ಬಂಡವಾಳದ ಬಗ್ಗೆ ವಿವರಿಸಿದ್ದಾರೆ. ಏನು ಹಾಗಾದ್ರೆ ಮಾನವ ಬಂಡವಾಳ ಅಂದ್ರೆ ಗೊತ್ತಿದೆ. ಹ್ಯೂಮನ್ ಕ್ಯಾಪಿಟಲ್ refers to the skill, education, training, experience possessed by an individual which are essential for the development of the country. ಇದಾದ್ಮೇಲೆ ನಮಗೆ ಇರ್ತಕ್ಕಂಥದ್ದು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದ್ರೆ ಏನು? ವಾಟ್ ಈಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್? ಫಾರ್ಮೇಷನ್ ಅಂದ್ರೆ ಸಂಚಯನ, ನಿರ್ಮಾಣ. ಮಾನವ ಬಂಡವಾಳ ನಿರ್ಮಾಣ ಎಂದರೇನು? ವಾಟ್ ಈಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್? HCF. The process of increasing the number of persons who have skill, knowledge, education, training, experience which are essential for the economic development of the country. Human capital formation refers to the process of increasing the number of persons who have education, training, experience, skill, knowledge which are essential for the development of the country. ಅಂದರೆ ದೇಶದ ಅಭಿವೃದ್ಧಿಗೋಸ್ಕರ ವಿದ್ಯಾವಂತರು, ತರಬೇತಿ ಹೊಂದಿರತಕ್ಕಂಥವರು, ಅನುಭವಿಗಳು, ಬುದ್ಧಿವಂತರು, ಕೌಶಲ್ಯವಂತರ ಸಂಖ್ಯೆಯನ್ನ ಹೆಚ್ಚಿಸುವುದನ್ನು ಏನು ಕರಿತೀವಿ ಅಂದ್ರೆ ಮಾನವ ಬಂಡವಾಳ ಸಂಚಯನ ಅಂತ ಕರಿತೀವಿ. ಅಂದ್ರೆ ದೇಶದಲ್ಲಿ ಕ್ವಾಲಿಫೈಡ್ ಪರ್ಸನ್ಸ್ ಅನ್ನ ಹೆಚ್ಚಿಸುವುದು, ಅಂದ್ರೆ ವೇಸ್ಟ್ ಆಗಿ ತಿಂತಕ್ಕಂಥವರನ್ನ ಕ್ವಾಲಿಫೈಡ್ ಆಗಿ ಪರಿವರ್ತನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇದು. ಯಾವುದು? ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಮಾನವನು ಕೂಡ ಬಂಡವಾಳನೇ. ಯಾಕಂದ್ರೆ ಮಾನವನನ್ನ ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಯಾವಾಗ? ವೆನ್ he is skilled, when he is experienced, when he is trained, when he is educated. ಇವೆಲ್ಲ ಕ್ವಾಲಿಟೀಸ್ ಇದ್ರೆ ಅವನು ಎಲ್ಲಿ ಬೇಕಾದರೂ ಕ್ಯಾಪಿಟಲ್ ಆಗ್ತಾನೆ. ಈ ಕ್ವಾಲಿಟೀಸ್ ಯಾವುದು ಇಲ್ಲದೆ ಇದ್ರೆ he is not a capital, he is a waste. ಅದರಿಂದ ಇಂಥವರ ಸಂಖ್ಯೆಯನ್ನ ಹೆಚ್ಚಿಸುವುದನ್ನ ಎಜುಕೇಶನ್ ಪಡೆದಿರುವವರು, ಸ್ಕಿಲ್ ಹೊಂದಿರತಕ್ಕಂಥವರು, ಟ್ರೈನಿಂಗ್ ಹೊಂದಿರತಕ್ಕಂಥವರು, ನಾಲೆಡ್ಜ್ ಹೊಂದಿರತಕ್ಕಂಥವರು, ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥವರ ಸಂಖ್ಯೆಯನ್ನ ಹೆಚ್ಚಿಸುವುದನ್ನು ಏನು ಕರಿತೀವಿ ಅಂದ್ರೆ ಮಾನವ ಬಂಡವಾಳ ನಿರ್ಮಾಣ, ಮಾನವ ಬಂಡವಾಳ ಸಂಚಯನ ಅಂತ ಕರಿತೀವಿ. ಇದು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ವಾಟ್ ಆರ್ ದ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಥವಾ ವಾಟ್ ಆರ್ ದ ಮೆಥಡ್ಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್? ಸೋರ್ಸಸ್ ಅಂದ್ರೂ ಒಂದೇ, ಮೆಥಡ್ಸ್ ಅಂದ್ರೂ ಕೂಡ ಒಂದೇ. ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. There are the following are the main sources of human capital formation. One is expenditure on education or investment on education. Investment on education, expenditure on health,
expenditure on the job training, expenditure on the job training, expenditure on migration, expenditure on information, these are the sources or methods of human capital formation. ಮಾನವ ಬಂಡವಾಳ ಸಂಚಯನವನ್ನು ಮಾಡುವ ವಿಧಾನಗಳು ಅಥವಾ ಮೂಲಗಳು ಯಾವುದಂದ್ರೆ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್, ಶಿಕ್ಷಣದ ಮೇಲೆ ಮಾಡತಕ್ಕಂಥ ಖರ್ಚು, ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್, ಆರೋಗ್ಯದ ಮೇಲೆ ಮಾಡತಕ್ಕಂಥ ಖರ್ಚು, ಎಕ್ಸ್ಪೆಂಡಿಚರ್ ಆನ್ ದ ಜಾಬ್ ಟ್ರೈನಿಂಗ್, ತರಬೇತಿ ಮೇಲೆ ಮಾಡತಕ್ಕಂಥ ಖರ್ಚು, ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್, ವಲಸೆಯ ಮೇಲೆ ಮಾಡತಕ್ಕಂಥ ಇನ್ವೆಸ್ಟ್ಮೆಂಟು, next expenditure on information. These are the various methods of human capital formation. ಮಾನವ ಬಂಡವಾಳ ಸಂಚಯನದ ವಿಧಗಳು ಅಥವಾ ಮೂಲಗಳು ಅಥವಾ ವಿಧಾನಗಳು ಒಂದಿರು. ಅದರಲ್ಲಿ ಫಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್. ವಾಟ್ ಈಸ್ ಎಜುಕೇಶನ್? ಏನು ಎಜುಕೇಶನ್ ಅಂದ್ರೆ making each and every citizen as literate. Making each and every citizen as literate is called education. ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಕ್ಷರಸ್ಥನನ್ನಾಗಿ ಮಾಡುವುದೇ ಶಿಕ್ಷಣ. Investment on education is one of the most important source of human capital formation. Because how the industries will develop the resources, how the industries will produce the resources in order to produce the capital goods, to make the profit, to make the good business. In the same manner, people also develop the human resources in order to earn the future income by getting the knowledge, skill, experience and employment. ಉದ್ಯಮಗಳು, ಕೈಗಾರಿಕೆಗಳು ಸಂಪನ್ಮೂಲಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಳ್ತವೆ? ಯಾಕಂದ್ರೆ ಬಂಡವಾಳ ಸರಕುಗಳನ್ನು ಉತ್ಪಾದನೆ ಮಾಡಿಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿಯಾಗಿ ಜನರು ಕೂಡ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಖರ್ಚು ಮಾಡ್ಕೊತಾರೆ. ಬಿಕಾಸ್ ಮುಂದೆ ಅವರಿಗೆ ಆದಾಯವನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರ. ದಿ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್ ಬ್ರಿಂಗ್ಸ್ ಮೆನಿ ಬೆನಿಫಿಟ್ಸ್ ಟು ದ ಪೀಪಲ್. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್? ಎಜುಕೇಶನ್ ಇನ್ಕ್ರೀಸಸ್ ದ ನಾಲೆಡ್ಜ್. Education increases the efficiency of the people. Education increases the income in future. Education helps to get the employment opportunity. Education develops the knowledge of dynamic changes. Develops the knowledge of dynamic changes and its reactions. Education increases the standard of living. Education helps for invention and innovations. ಹೇಳ್ತಾ ಹೋದ್ರೆ ಅನೇಕ ಉಪಯೋಗಗಳಿರ್ತವೆ. ಯಾವ್ದ್ರಿಂದ ಹಾಗಾದ್ರೆ ಎಜುಕೇಶನ್ ಇಂದ. ಆದ್ರಿಂದ ಎಜುಕೇಶನ್ ಮೇಲೆ ಜನರು ಏನ್ ಮಾಡ್ತಾರೆ ಅಂದ್ರೆ ಬಂಡವಾಳವನ್ನ ಹಾಕ್ತಾರೆ. ನಿಮ್ಮ ತಂದೆ ತಾಯಿಯವರು ನಿಮಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿಬಿಟ್ಟು ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ಯಾಕೆ ಸೇರಿಸ್ತಾರೆ ಅಂದರೆ ಬಿಕಾಸ್ ಶಿಕ್ಷಣವು ನಮ್ಮನ್ನ, ನಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚಿಸುತ್ತದೆ. ಶಿಕ್ಷಣವು ನಮ್ಮನ್ನ ಒಬ್ಬ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನಾಗಿ ಮಾರ್ಪಾಟು ಮಾಡುತ್ತದೆ.
ಶಿಕ್ಷಣವನ್ನು ಪಡೆದಾಗ ನಮಗೆ ಫ್ಯೂಚರಲ್ಲಿ ಆದಾಯ ತಂದುಕೊಡ್ತದೆ. ಶಿಕ್ಷಣದಿಂದ ನಾವು ತಂತ್ರಜ್ಞಾನದ ಬದಲಾವಣೆಗೆ ಬಹುಬೇಗ ಹೊಂದಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣವು ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಮಾಡುವುದಕ್ಕೆ ಸಹಾಯ ಮಾಡ್ತದೆ. ಶಿಕ್ಷಣವನ್ನು ಪಡೆದಾಗ ನಮ್ಮ ಜೀವನದ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಶಿಕ್ಷಣವನ್ನು ಪಡ್ಕೊಂಡಾಗ ನಮಗೆ ಆದಾಯ ಕೂಡ ಗಳಿಸಬಹುದು. ಮುಂದೆ ಶಿಕ್ಷಣ ನಮಗೆ ಉದ್ಯೋಗ ತಂದುಕೊಡ್ತದೆ. ಈ ಎಲ್ಲ ಕಾರಣದಿಂದಾಗಿ ಇಂಡಿವಿಜುವಲ್ಸ್ ಇನ್ವೆಸ್ಟ್ ಆನ್ ಎಜುಕೇಶನ್. ವೈ ಡು ಇಂಡಿವಿಜುವಲ್ಸ್ ಇನ್ವೆಸ್ಟ್ ಆನ್ ಎಜುಕೇಶನ್? ಅಂದ್ರೆ ಜನರು ಎಜುಕೇಶನ್ ಮೇಲೆ ಯಾಕೆ ಬಂಡವಾಳ ಹಾಕ್ತಾ ಇದ್ದಾರೆ ಅಂದ್ರೆ ಈ ಕಾರಣ. ಇನ್ ಇಂಡಿಯಾ the government has taken several measures to improve the literacy rate and to increase the educated persons in India. So the government has established many schools, colleges, training centers, etc. all over the country. For example, Morarji Desai schools, Kitturani Chennamma schools, Kasturba schools, Navodaya schools and colleges all over the country. The government has constructed all these kind of schools in order to give the education to all the people in India, to make the population into productive population. Today the government has taking the serious step for female education. Because of female education comparatively less to the male education. So when the government has encouraged the female education, then female were self-sufficient and self-reliance in order to bring the economic independence, self-sufficiency, self-reliance, and also they are participate to control the population. In order to do this, the government have take the severe steps. The government has take the severe steps for promoting female education. ಅಂದ್ರೆ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಯಾಕಂದ್ರೆ ಅವರನ್ನ ಆರ್ಥಿಕ ಸ್ವಾವಲಂಬಿಗಳಾಗಿ ಮಾಡಬೇಕು, ಅವರು ಸ್ವತಂತ್ರವಾಗಿ ಬದುಕಬೇಕು. ದೇಶದ ಪಾಪ್ಯುಲೇಷನ್ ಜನಸಂಖ್ಯಾ ಏರಿಕೆಯಲ್ಲಿ ಅವರಿಗೆ ಒಂದು ಎಜುಕೇಶನ್ ಕೊಟ್ಟಾಗ ಜನಸಂಖ್ಯಾ ನಿಯಂತ್ರಣ ಮಾಡತಕ್ಕಂಥ ಒಂದು ಅರಿವನ್ನು ಅವರಲ್ಲಿ ಮೂಡಿಸಬಹುದು. ಅವರು ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿರ್ತಕ್ಕಂಥ ಉದ್ದೇಶದಿಂದ ಗವರ್ನಮೆಂಟ್ ಆಸ್ ಪ್ರಮೋಟಿಂಗ್ ಫೀಮೇಲ್ ಎಜುಕೇಶನ್. ಫೀಮೇಲ್ ಎಜುಕೇಶನ್ ಇದು ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್ ಅಂತ. ಏನು ವಾಟ್ ಈಸ್ ಎಜುಕೇಶನ್ ಅಂದ್ರೆ ಆಲ್ರೆಡಿ ಹೇಳಿದ್ವಿ. ಏನಂತ? ಮೇಕಿಂಗ್ ಈಚ್ ಅಂಡ್ ಎವ್ರಿ ಸಿಟಿಸನ್ ಆಸ್ ಲಿಟರೇಟ್ ಈಸ್ ಕಾಲ್ಡ್ ಎಜುಕೇಶನ್ ಅಂತ ಹೇಳಿದ್ವಿ. ಇದು ನಿಮಗೆ ಇರ್ತಕ್ಕಂಥದ್ದು ಏನು? ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್. ಅಲ್ಲಿ ಕ್ಯಾಪಿಟಲ್ ಅಂದ್ರೆ ಏನು? ಕ್ಯಾಪಿಟಲ್ ಎಕ್ಸಾಂಪಲ್. ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು? ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಏನು? ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್ ವಿಧಾನಗಳು ಯಾವುವು? ಅದರಲ್ಲಿ ಮೊದಲನೇ ವಿಧಾನ ಯಾವುದಂದ್ರೆ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್. ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಶನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಅಥವಾ ಹೆಲ್ತ್ ಎಕ್ಸ್ಪೆಂಡಿಚರ್ ಆನ್ ದ ಜಾಬ್ ಟ್ರೈನಿಂಗ್, ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್, ಎಕ್ಸ್ಪೆಂಡಿಚರ್ ಆನ್ ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೊಳ್ಳೋಣ.